ನಮಸ್ಕಾರ ರೈತ ಮಿತ್ರರೇ, ನಾನು ಎಡಿ ನ್ಯಾಚುರಲ್ ಫಾರ್ಮ್ ದಿಂಡವಾರ ಅಮೀನ್ ಡೋಣೂರ್. ಇವತ್ತು ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗೊಬ್ಬರ ಗಿಡ ಅಂತೇವೆ ನಾವು. ನಮ್ಮ ಉತ್ತರ ಕರ್ನಾಟಕ ಕಡೆ ಗೊಬ್ಬರ ಗಿಡ. ಇದು ಗ್ಲಿರಿಶಿಡೆ ಅಂತಾರೆ, ಗ್ಲಿರಿಶಿಡೆ ಅಥವಾ ಗಿರಿಪುಷ್ಪ ಅಂತಾರೆ. ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುವ ಕೆಲಸ ಮಾಡ್ತದೆ. ಅದು ಹೇಗೆ ಫಿಕ್ಸೇಷನ್ ಮಾಡ್ತದೆ ಅಂತ ಇವತ್ತು ನಿಮಗೆ ಹೇಳಿಕೊಡೋ ಸಲುವಾಗಿ ಈ ವಿಡಿಯೋ ಮಾಡ್ತಾಯಿದ್ದೇನೆ. ಇದು ಗ್ಲಿರಿಶಿಡಿಯಾದಿಂದ 4 ಸಾಲು ಅಂದರೆ ಒಂದು 20-25 ಅಡಿ ಅಂತರ ಇದೆ ಈ ಸಾಲು. ಮತ್ತು ಅದೇ ರೀತಿ 5 ಫೂಟ ಅದರಿಂದ 5 ಫೂಟ ಹತ್ತಿರದಲ್ಲಿದೆ ಈ ಸಾಲು. ಈ ಸಾಲಿಗೆ ಇರುವಂಥ ಹಸಿರು ಬಣ್ಣ ಮತ್ತು ಈ ಸಾಲಿಗೆ ಇರುವಂಥ ಹಸಿರು ಬಣ್ಣ, ಮತ್ತು ಹೇಗೆ ನಾವು ಗ್ಲಿರಿಶಿಡೆ ಅಥವಾ ಗಿರಿಪುಷ್ಪಕ್ಕೆ ಸಮೀಪ ಹೋಗುತ್ತಿದ್ದಂತೆ ಆಗಿದೆ ನೋಡಿ. ಮತ್ತು ಇನ್ನೊಂದು ಅದರ ಸಮೀಪ ಪಕ್ಕನೇ ಇರುವಂಥ ಸಾಲು ತೋರಿಸ್ತೇನೆ ನಿಮಗೆ. ಅದು ಎಷ್ಟು ಹಚ್ಚ ಹಸಿರಾಗಿರುವಂಥದ್ದು ನೋಡಿ ರೈತ ಮಿತ್ರರೇ. ಇಲ್ಲೇ ಎಷ್ಟು ವ್ಯತ್ಯಾಸ ಇದೆ, ಇದು ಹೇಗೆ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದೆ ಅಂತ ನೀವು ಗಮನಿಸಬಹುದು ನೋಡಿ. ಈ ಸಾಲು ಹೇಗೆ ಗ್ಲಿರಿಶಿಯಾದಿಂದ ದೂರ ಹೋದಂತೆಲ್ಲ ಹಸಿರು ಬಣ್ಣ ಕಮ್ಮಿ ಆಗುತ್ತಾ ಹೋಗುತ್ತದೆ ನೋಡಿ ಇಲ್ಲಿ. ಎಷ್ಟು ದೂರ ಗ್ಲಿರಿಶಿಡಿಯಾದಿಂದ ನಾವು ಎಷ್ಟು ದೂರ ಬಂದಿದ್ದೇವೆ, ಅಲ್ಲಿ ತಿಳಿ ಹಸಿರು ಬಣ್ಣ ಕಾಣುತ್ತದೆ. ಅದೇ ಅದರ ಎಷ್ಟು ಸಮೀಪ ಹೋದಂತೆಲ್ಲ ಕಂದು ಹಸಿರು ಕಾಣುತ್ತದೆ. ಇದರ ವ್ಯತ್ಯಾಸ ಏನಪ್ಪಾ ಅಂದರೆ, ಇದು ನೈಟ್ರೋಜನ್ ಫಿಕ್ಸೇಷನ್, ತಾನು ನೈಟ್ರೋಜನ್ನು ಹೀರಿಕೊಂಡು ಅದರಲ್ಲಿ ಬೇರಿನಲ್ಲಿರುವಂಥ ಗಂಟುಗಳಲ್ಲಿ ನೈಟ್ರೋಜನ್ ರೈಜೋಬಿಯಂ ಆಗಿರಬಹುದು, ಈ ವಾತಾವರಣದಲ್ಲಿರುವ 78% ನೈಟ್ರೋಜನನ್ನು ಹೀರಿಕೊಂಡು ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು, ಮತ್ತು ಪಕ್ಕದಲ್ಲಿರುವಂಥ ಯಾವುದೇ ಸಸಿ ಗಿಡ ಮರ ಯಾವುದೇ ಆಗಿರ್ಬೋದು ಅದಕ್ಕೆ ನೈಟ್ರೋಜನ್ ಒದಗಿಸುವ ಕೆಲಸ ಮಾಡ್ತದೆ. ಇದು ಗ್ಲಿರಿಶಿಡಿಯಾ ಅಂತಾರೆ ಇದನ್ನು ನೋಡಿ. ವ್ಯತ್ಯಾಸ ನೋಡಿ ಇಲ್ಲೇ ಹೇಗೆ ಗ್ಲಿರಿಶಿಡಿಯಾದಿಂದ ದೂರ ಬಂದಂತೆಲ್ಲ ನೇಪಿಯರ್ ಮೇವಿನ ಬಣ್ಣ ಹೇಗೆ ತಿಳಿ ಹಸಿರು ಬಣ್ಣಕ್ಕೆ ಹೋಗುತ್ತದೆ ಅಂತ ನೀವು ಗಮನಿಸಿರಬಹುದು. ಧನ್ಯವಾದಗಳು.